ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ಒಂದು ಎಮೋಷ್ನಲ್ ಆ್ಯಂಕರಿಂಗ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ನೋಡಿದ್ರೆ ನಮ್ಮ ಬ್ರೈನಲ್ಲಿ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಥಾಟ್ಸ್ ಅಲ್ವಾ. ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಈವನ್ ನಿದ್ದೆಯಲ್ಲೂ ಕೂಡ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀವಿ. ಓಕೆ, ನಮ್ಮ ಯೋಚನೆಗಳು ಹೆಂಗೆ ಅಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಯೋಚನೆ ಇದೆ ಅಂದ್ಕೊಳ್ಳೋಣ, ಇಲ್ಲಿ ಒಂದು ಥಾಟ್ ಇದೆ ಅಂದ್ಕೊಳ್ಳೋಣ. there is always connection between different thoughts. ಓಕೆ, ಇದನ್ನು ನಾವು ನ್ಯೂರಲ್ ನೆಟ್ವರ್ಕ್ ಅಂತ ಕರಿತೀವಿ. ಓಕೆ, ಬ್ರೈನಲ್ಲಿ ಇರೋ ಇನ್ಫಾರ್ಮೇಷನ್ ಈ ಕನೆಕ್ಷನ್ ಮೂಲಕ ಹರಡ್ಕೊಂಡಿರುತ್ತೆ. ಇದನ್ನು ನ್ಯೂರಲ್ ನೆಟ್ವರ್ಕ್ ಅಂತ ಕರಿಬೋದು. ಸೊ ನಾವು ಯಾವೆಲ್ಲ ಥರ ಥಾಟ್ಸ್ನ ನಾವು ಕ್ರಿಯೇಟ್ ಮಾಡ್ತಿರ್ತೀವಿ ದಿನದಲ್ಲಿ ಅಂತ ಹೇಳಿದ್ರೆ, ಸೊ ಇಫ್ ಐ ಶೋ ಯು, out of 100% thoughts, 20% thoughts are in positive and neutral category. ಓಕೆ, ಆದರೆ 80% ಥಾಟ್ಸ್ಗಳು ನೆಗೆಟಿವ್ ಆಗಿ ಮೂಡಿ ಬರುತ್ತೆ. ಓಕೆ, ನಮ್ಮ ಬ್ರೈನ್ ಹೆಂಗೆ ಡಿಸೈನ್ ಆಗಿದೆ ಅಂದರೆ, ಏನು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ತೊಂದರೆ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಬ್ರೈನ್ ಡಿಸೈನ್ ಆಗಿದೆ. ದಟ್ ಈಸ್ ಎ ಸರ್ವೈವಲ್ ಇನ್ಸ್ಟಿಂಕ್ಟ್. ಸೊ ಆ ಕಾರಣದಿಂದ ನಮಗೆ 80% ಆಫ್ ದ ಥಾಟ್ಸ್. ಸೊ ಒಂದು ದಿನದಲ್ಲಿ ಆ್ಯಸ್ ಪರ್ ಎ ರಿಸರ್ಚ್ ದೇ ಸೇ 60,000 ಥಾಟ್ಸ್ ಬರುತ್ತಂತೆ. ಒಬ್ಬ ಮನುಷ್ಯನಿಗೆ ಆನ್ ಅನ್ ಆ್ಯಾವರೇಜ್ ಡೇ 60,000 ಥಾಟ್ಸ್ ಪರ್ ಡೇ. ಇದರಲ್ಲಿ 80% ಥಾಟ್ಸ್ ನೆಗೆಟಿವ್ ಆಗಿ ಬಂದರೆ ಹೌ ವಿಲ್ ಬಿ ದ ಕ್ವಾಲಿಟಿ ಆಫ್ ಲೈಫ್ ಅಲ್ವಾ? ಅದನ್ನು ನಾವು ಯೋಚನೆ ಮಾಡಬೇಕು. ಸೊ ನೆಕ್ಸ್ಟು ನಾವು ನೋಡ್ತಾ ಹೋದರೆ, ಈಗ ನಮ್ಮ ಥಾಟ್ಸ್ಗಳೆಲ್ಲ ಒಂದು ಮ್ಯಾಪ್ ಥರ ನಾವು ವಿಜುವಲೈಸ್ ಮಾಡಿದ್ರೆ, ಸೊ ಬ್ರೈನಲ್ಲಿ ಲೆಟಸ್ ಸೇ ಇಲ್ಲಿ ಎಲ್ಲೆಲ್ಲ ಗ್ರೀನ್ ಇದೆ, ಲೆಟ್ಸ್ ಸೇ ದಿಸ್ ಈಸ್ ಎ ಹ್ಯಾಪಿ ಮೆಮೊರಿ. ಆ್ಯಂಡ್ ಎಲ್ಲೋ ಇದೆಲ್ಲ ಅದನ್ನೆಲ್ಲ ಒಂದು ನ್ಯೂಟ್ರಲ್ ಮೆಮೊರಿ ಅಂದ್ಕೊಳ್ಳೋಣ. ಅಂದರೆ ಅದು ನೆನೆಸ್ಕೊಂಡಾಗ ನಮಗೆ ತೀರಾ ಖುಷಿನೂ ಆಗಲ್ಲ, ಬೇಜಾರು ಆಗಲ್ಲ. ಆದರೆ ಎಲ್ಲೆಲ್ಲ ರೆಡ್ ಇದೆ ಅಲ್ಲ, ಲೆಟಸ್ ಸೇ ದೀಸ್ ಆರ್ ಆಲ್ ಅವರ್ ನೆಗೆಟಿವ್ ಮೆಮೊರೀಸ್, ಬ್ಯಾಡ್ ಮೆಮೊರೀಸ್, ನೆಗೆಟಿವ್ ಥಾಟ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ನಾನು ಆಗಲೇ ಹೇಳ್ದಂಗೆ ಒಂದು ಥಾಟ್ ನಾವು ಬ್ರೈನಲ್ಲಿ ಜನ್ರೇಟ್ ಆದರೆ ವಿಚ್ ಈಸ್ ಮೋಸ್ಟ್ಲಿ ನೆಗೆಟಿವ್ ಥಾಟ್, ಅದು ಅದೇ ಗುಣ ಇರುವಂಥ ಇನ್ನೊಂದು ಥಾಟ್ ಜೊತೆ ಕನೆಕ್ಟ್ ಆಗುತ್ತೆ. ಲೆಟಸ್ ಸೇ ದಿಸ್ ಈಸ್ 1, ದಿಸ್ ಈಸ್ 2, ಇಲ್ಲಿಂದಲೇ ಕನೆಕ್ಟ್ ಆಗುತ್ತೆ. ಅಗೈನ್ ನೆಗೆಟಿವ್ ಥಾಟ್ ಕನೆಕ್ಟ್ಸ್ ಒನ್ ಮೋರ್ ನೆಗೆಟಿವ್ ಥಾಟ್. ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀವಿ, ಬೇಜಾರಾಗೋ ವಿಷಯ ಇತ್ತು ಅಂದ ತಕ್ಷಣ ಇನ್ನೊಂದೇನೋ ಅದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅದೇ ಥರ ಫೀಲಿಂಗ್ ಕೊಡೋ ವಿಷಯನ ಯೋಚನೆ ಮಾಡ್ತೀವಿ. ಸೊ ಹೀಗೆ ಆಗ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು ಥಾಟ್ ಕನೆಕ್ಟ್ ಆಗ್ತಾ ಇರುತ್ತೆ. ಆದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನೋಡ್ಬೋದು, ಡಿಫ್ರೆಂಟ್ ಥಾಟ್ಸಿಗೆ ಡಿಫ್ರೆಂಟ್ ಇಂಟೆನ್ಸಿಟಿ ಇದೆ. ಇಲ್ಲಿ ನಾನು ಅದನ್ನು ಸೈಜಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸಮ್ ಥಿಂಗ್ಸ್ ಆರ್ ಲೈಕ್ ವೆರಿ ಸ್ಮಾಲ್ ಡಾಟ್ಸ್, ಸಮ್ ಆರ್ ಬಿಗ್, ಸಮ್ ಆರ್ ವೆರಿ ಬಿಗ್. ಕರೆಕ್ಟ್? ದಿಸ್ ಈಸ್ ಆಲ್ ಇಂಟೆನ್ಸಿಟಿ ಡಿಫ್ರೆನ್ಸ್. ಅಂದರೆ ಒಂದು ಥಾಟ್ ಜೊತೆ ನಮಗೆ ಅಸೋಸಿಯೇಟ್ ಆಗಿರೋ ಮೆಮೊರಿ ಕೆಲವು ಅಥವಾ ಆ್ಯಂಗರ್ ಮೆಮೊರಿ ಅಥವಾ ಫ್ಯೂಚರ್ ಬಗ್ಗೆ ಇರೋ ಆ್ಯಂಗ್ಸೈಟಿ ಅಥವಾ ಆ್ಯಂಗರ್ ಇದೆಯಲ್ಲ, ಅದರದ್ದು ಇಂಟೆನ್ಸಿಟಿ ಬೇರೆ ಇರುತ್ತೆ. ಒಂದು ಲೋ, ಮೀಡಿಯಮ್ ಅಥವಾ ಹೈ ಇಂಟೆನ್ಸಿಟಿ ಅಂತ ಹೇಳ್ಬೋದು. ಯಾವಾಗ ನಾವು ಈ ಥಾಟ್ ಪ್ಯಾಟರ್ನ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿ ಹೈ ಇಂಟೆನ್ಸಿಟಿ ನೋಡಿಗೆ ಟಚ್ ಆಗುತ್ತೆ, ಆವಾಗ ದೇರ್ ಈಸ್ ಅನ್ ಇಂಪಲ್ಸ್, ಹೈ ಎನರ್ಜಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಇನ್ ದ ಬ್ರೈನ್. ಸೊ ಈ ಇಂಪಲ್ಸಿಂದ ಏನಾಗುತ್ತೆ, ಅವರ್ ಬ್ರೈನ್ ವಿಲ್ ಗೋ ಟು ಎಮರ್ಜೆನ್ಸಿ ಮೋಡ್. ಅಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ಸ್ ನಮಗೆ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಓಕೆ, ಸೊ ಬಾಡಿ ವಿಲ್ ಗೋ ಟು ಅ ಶಾಕ್ ಮೋಡ್, ಸ್ಟ್ರೆಸ್ ಮೋಡ್ ಅಂತಲೇ ಹೇಳ್ಬೋದು. ಇದು ಎಷ್ಟು ನಾರ್ಮಲ್ ಆಗಿಬಿಟ್ಟಿದೆ ಅಂದರೆ ನಮಗೆ ಇವಾಗ ನಾವು ಈ ಶಾಕ್ ಮೋಡಲ್ಲಿ ಇಲ್ಲ ಅಂತ ಹೇಳಿದ್ರೆ ವಿ ಫೀಲ್ ಅಬ್ನಾರ್ಮಲ್. ದಿಸ್ ಶಾಕ್ ಮೋಡ್ ಹ್ಯಾಸ್ ಬಿಕಮ್ ವೆರಿ ನಾರ್ಮಲ್ ಟು ಅಸ್. ಸೊ ಯಾವೆಲ್ಲ ನೆಗೆಟಿವ್ ಫೀಲಿಂಗ್ಸ್ ನಮಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ, ಸ್ಯಾಡ್ನೆಸ್ ಇರ್ಬೋದು, ಗ್ರೀಫ್ ಇರ್ಬೋದು, ಸಾರೋ, ಲೋನ್ಲಿನೆಸ್, ರಿಗ್ರೆಟ್ಟು, ಗಿಲ್ಟ್ ಈಸ್ ಎ ವೆರಿ ಬಿಗ್ ಥಿಂಗ್, ಶೇಮ್ ಆಗಿರ್ಬೋದು, ಆ್ಯಂಗರ್ ಆಗಿರ್ಬೋದು, ಫಿಯರ್ ಆಗಿರ್ಬೋದು, ಹಾರ್ಟ್ ಬ್ರೇಕ್ ಆಗಿರ್ಬೋದು. ದರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಗೆಟಿವ್ ಎಮೋಷನ್ಸ್. ಈ ಎಲ್ಲ ಮೆಮೊರೀಸ್ಗಳನ್ನ ನಾವು ಮೆಲ್ಗೆ ಹಾಕುವಾಗ ನಮಗೆ ಈ ಥರದ್ದೆಲ್ಲ ನೆಗೆಟಿವ್ ಎಮೋಷನ್ಸ್ಗಳು ಬಾಡಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ದ ಬಾಡಿ ವಿಲ್ ಗೋ ಇನ್ ಟು ಆ್ಯಂಕರ್ ಮೋಡ್. ಅಂದರೆ ಇಟ್ ವಿಲ್ ಗೋ ಇನ್ ಟು ಅ ಸ್ಟೇಟ್ ವೇರ್ ಇಟ್ ಕೆನಾಟ್ ಓವರ್ಕಮ್ ಎನಿಥಿಂಗ್. ಈಗ ಆ್ಯಂಕರ್ ಅಂತ ಎಲ್ಲ ತೋರಿಸಿದ್ದೀನಲ್ಲ, ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಈಗ ಒಂದು ಬೋಟ್ನ ದಡದಲ್ಲಿ
ಲಾಕ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇಟ್ ಕೆನಾಟ್ ಮೂವ್ ಎನಿವೇರ್. ಸೊ ನಮ್ಗೆ ಈ ಥರದ್ದು ಒಂದು ಎಮೋಷ್ನಲಿ ನಾವು ಯಾವುದೋ ಒಂದು ಪಾಯಿಂಟ್ನ ಟಚ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಯಾವ ಥರ ರಿಯಾಕ್ಷನ್ಸ್ ಆಗ್ತಾ ಇರುತ್ತಲ್ಲ, ದಟ್ ರಿಯಾಕ್ಷನ್ಸ್ ಅಥವಾ ಫೀಲಿಂಗು ಒಂದು ಆ್ಯಂಕರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆಗ ನಾವು ಎಷ್ಟೇ ಟ್ರೈ ಮಾಡಿದ್ರೂ ವಿ ಕೆನಾಟ್ ಬಿಕಮ್ ಫ್ರೀ ಆ ಮೊಮೆಂಟಲ್ಲಿ. ಸೊ ವಿ ಆರ್ ಆಲ್ವೇಸ್ ಡಿಸ್ಟರ್ಬ್ಡ್. ಸೊ ಎಷ್ಟೊಂದೆಲ್ಲ ವಿಷಯಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಇಮೋಷ್ನಲ್ ಆ್ಯಂಕರ್. ಸೊ ಇದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇರ್ ಇಸ್ ಎನ್ ಇನ್ಫೈನೈಟ್ ಲೂಪ್ ದಟ್ ಕ್ರಿಯೇಟ್ಸ್. ಅಂದರೆ ನಾವು ಏನು ಯೋಚನೆ ಮಾಡ್ತೀವಿ, ದ ಥಾಟ್ಸ್, ಅದರಿಂದ ಒಂದು ಫೀಲಿಂಗ್ ಕ್ರಿಯೇಟ್ ಆಯಿತು, ಕರೆಕ್ಟಾ? ಇಲ್ಲಿ ಒಂದು ಥಾಟ್ ಬಂತು, ವಿ ಹಿಟ್ ಎ ರಾಂಗ್ ನೋಡ್, ಅದರಿಂದ ಒಂದು ರಾಂಗ್ ಫೀಲಿಂಗ್ ಬಾಡಿಯಲ್ಲಿ ಬಂತು, ವಿಚ್ ಹಸ್ ಬಿಕಮ್ ಎನ್ ಆ್ಯಂಕರ್ ಹಿಯರ್. ಈ ಆ್ಯಂಕರ್ ಆದ ತಕ್ಷಣ ಏನಾಗುತ್ತೆ, ಒನ್ ಮೋರ್ ಥಾಟ್ ವಿಲ್ ಟ್ರಿಗರ್ ವಿಚ್ ಈಸ್ ಆ್ಯಸ್ ಇಂಟೆನ್ಸ್ ಆಸ್ ದಿಸ್ ಆ್ಯಂಡ್ ಇಟ್ ವಿಲ್ ಸ್ಟ್ರೆಂಥನ್ ದಿಸ್ ಆ್ಯಂಕರ್. ಇದನ್ನು ಒಂದು ಇನ್ಫೈನೈಟ್ ಲೂಪ್ ಅಂತ ನಾವು ಹೇಳ್ಬೋದು. ಸೊ ಏನು ಯೋಚನೆ ಮಾಡ್ತೀವಿ ಅದೇ ಥರದ ಫೀಲಿಂಗ್ಸ್ ನಮಗೆ ಬರುತ್ತೆ, ಏನು ಫೀಲಿಂಗ್ಸ್ ಬರುತ್ತೆ ಅದೇ ಥರ ಯೋಚನೆಗಳನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಯಾವುದೂ ಕೂಡ ಕಾನ್ಷಿಯಸ್ ಆಗೋಂಥದ್ದಲ್ಲ, ಇಟ್ ಈಸ್ ಆಲ್ ಸಬ್ ಕಾನ್ಷಿಯಸ್. ಇದನ್ನು ಬ್ರೇಕ್ ಮಾಡೋಕ್ಕೆ ಅಂತವೇ ಕೆಲವು ಟೂಲ್ಸ್ಗಳಿರುತ್ತೆ. ವಿ ಹ್ಯಾವ್ ಟು ಬಿಕಮ್ ಅವೇರ್ ಫಸ್ಟ್. ನಮಗೆ ಈ ಥರದ್ದು ಒಂದು ಲೂಪಲ್ಲಿ ನಾವಿದ್ದೀವಿ, ನಮಗೆ ಯಾವ ವಿಷಯ ಟ್ರಿಗರ್ ಮಾಡ್ತಾ ಇದೆ ಆ್ಯಂಡ್ ಯಾವ ಫೀಲಿಂಗ್ ನಮಗೆ ಆ್ಯಂಕರ್ ಮಾಡ್ತಾ ಇದೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಇದನ್ನು ಖಂಡಿತ ಬ್ರೇಕ್ ಮಾಡ್ಬೋದು. ಅವೇರ್ನೆಸ್ ಈಸ್ ದ ಪ್ರೈಮರಿ ಟೂಲ್ ಟು ಡೀಲ್ ವಿತ್ ಸಚ್ ಎ ಸಿಚುಯೇಷನ್. ಇದು ಒಂದು ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಇದೇ ಥರದ ಇನ್ಫಾರ್ಮೇಷನ್ಗೆ ದಯವಿಟ್ಟು ಫಾಲೋ ಅಪ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್.